ಹಾಯ್ ಗುರುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಡ್ರೀಮ್ ಲೆವೆಲ್ದು ಜೀವನ ಹೇಳಬೇಕ್ರಿ. ನನಗೆ ಆಗ್ಯದ್ರಿ ಒಂದು ಘಟನೆ. ಡ್ರೀಮ್ ಲೆವೆಲ್ದು ನಂದಿಲ್ರಿ, ದೋಸ್ತರದ್ದು ಆಗ್ಯದ. ಆ ವಿಷಯ ಹೇಳೋ ತನಕ ಒಂದು ಕೆಲಸ ಮಾಡ್ಬೇಕ್ರಿ ನೀವು. ಏನಂದ್ರೆ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಅದ, ಅಲ್ಲಿ ಒಂದು ಬಟನ್ ಒತ್ತು ಬಿಡ್ರಿ. ಸಬ್ಸ್ಕ್ರೈಬ್ ಮ್ಯಾಗ ಲೈಕ್ ಅಂತ ಆಪ್ಷನ್ ಒಂದು ಇರ್ತದೆ, ಅದಕ್ಕೊಂದು ಕ್ಲಿಕ್ ಮಾಡಿಬಿಡ್ರಿ. ಕಮೆಂಟ್ ಬಾಕ್ಸ್ ಒಂದು ಇರ್ತದೆ, ಅದ್ರಾಗ ಗೊತ್ತೇ ಅದ್ರಿ ನೀವು ಬೆಂಕಿನ ಹಚ್ಚಿ ಬಿಡ್ಬೇಕಾಗ್ತದೆ. ಅಲ್ಲಿ ಕಮೆಂಟ್ದಾಗ ವಿಷಯಕ್ಕೆ ಬರಾಮ್ರಿ. ಏನಂದ್ರೆ ಜೀವನದ ಅಳಬೇಕು ನಗಬೇಕು ಒಂದೂ ಗೊತ್ತಾಗಲ್ಲಾಗ್ಯದ್ರಿ ನನಗೆ. ಹೆಂಗಂದ್ರೆ ಹೇಳ್ತೀನಿ ನೋಡ್ರಿ. ದೋಸ್ತ ಅದನ್ರಿ, ನಮ್ಮ ದೋಸ್ತ ಈಗ ಡ್ರೀಮ್ ಲೆವೆಲ್ ಆಡ್ತಾರಲ್ರಿ. ಈಗ ಮುಗ್ಲಿಗೆ ಬತ್ರಿ, ಟಾಟಾ IPL ಮುಗ್ಲಿಗೆ ಬತ್ತು. ಲಾಸ್ಟಿಗೆ ವಿಡಿಯೋ ಮಾಡೀನಿ ರೀ. ಇದು ನೋಡ್ರಿ, ನಮ್ಮ ದೋಸ್ತ ಏನು ಮಾಡಿದ, ಒಂದು ಮನ್ಯಾಗ ಕೂತಿದ್ರಿ. ಎಲ್ಲೋ ಒಂದು ಮನ್ಯಾಗ ಕೂತಿದ್ದ ಕುಂದ್ರ ಫೋನ್ ಹಚ್ದ ರೀ ನಮ್ಮ ದೋಸ್ತ. ಅವನು ಡ್ರೀಮ್ ಲೆವೆಲ್ ಆಡ್ತಾನೆ ರೀ. ಫೋನ್ ಹಚ್ದ್ರಿ, ಭೈ ಫೋನ್ಪೇದಾಗ ರೊಕ್ಕ ಹಾವೇನು ಅಂದ್ರಿ. ಇಲ್ಲೋ ಬೈ ಅಂದ್ರಿ. ನನ್ನ ಕ್ಯಾಶ್ ಅದಾವ ಏನು ಇಲ್ಲ ಅಂದ್ರಿ ಅವ. ಬೈ ಕ್ಯಾಶ್ ಬಿಲು ನಾವು ನಮ್ದು ಪೇಮೆಂಟ್ ಆಗಲ್ರಿ, ಬಿಡಂಗಿಲ್ಲ, ರೊಕ್ಕ ಇರಂಗಿಲ್ಲ ನಮ್ಮ ಬಲ್ಲಿ ಪೇಲೇನೆ. ಅವ್ರು ಸುಮ್ಮ ಕೇಳ್ಕೋತೆ ಕುಂದ್ರಾದ್ರಿ, ಏನೇನೋ ಕೇಳಿದ್ರಿ. ಇಲ್ಲ ಅಂದ್ರಿ. ಗಾರ್ಡನ್ ಸಂಜೆ ಐತಲ್ರಿ, ಸಂಜೆ ಆಗನ ಎಲ್ಲ ಗಾರ್ಡನ್ಗೆ ಹೋತೇವ್ರು. 5-6 ಸುಮಾರು ಗಾರ್ಡನ್ಗೆ ಹೋತೇವೆ. ಹೋಗಿ ಕೂತೇವ್ರಿ. ಯಾವುದೋ ಒಂದು ಮ್ಯಾಚ್ ನಡೀಲಿತ್ತೈತೆ ರೀ. IPLದು ಮ್ಯಾಚ್ ನಡೀಲಿಕ್ಕೆ ಇನ್ನೂ ಸ್ಟಾರ್ಟ್ ಆಗ್ಲಿಕ್ಕೆ ಟಾಸ್ ಆರಿಸ್ತಾರಲ್ರಿ. ಆ ಟಾಸಿಗೆ ಒಂದು 1000 ರೂಪಾಯಿ ಹಚ್ಚಿದ್ರಿ. ಯಾರು ನಮ್ಮ ದೋಸ್ತ 1000 ರೂಪಾಯಿ ಹಚ್ಚಿದ್ರು. ಅವನೇ ಫೋನ್ಪೇ ಕೇಳ್ದವ್ರಿ. ಹಚ್ಚನ್ರಿ. ಏನೈತ್ರಿ ಅವ 1000 ರೂಪಾಯಿ ಹಚ್ಚನ್ರಿ. ಟಾಸ್ ಬೈ ಏನಾಯ್ತು, ಹೆಂಗೆ ಡ್ರೀಮ್ ಲೆವೆಲ್ ಏನಾಯ್ತು ಕಟ್ಟಿ ಎಲ್ಲಿ ಇವತ್ತು ಮ್ಯಾಚ್ ಅದ? ನಾ ಅಂದೇಳಿ ಆಲ್ರೆಡಿ ಕಟ್ಟ್ಯಾನ್ರಿ, ಆಲ್ರೆಡಿ ಸೋತ್ಬಿಟ್ಟಾನ್ರಿ. ಅರ್ಧ ತಾಸು ಮುಂಚೆ ಅರ್ಧ ತಾಸು ಆಗಾನೆಲ್ಲ ಕೇಳಿದೆವು ರೀ. ಬೈ ಸೋತಿದ್ದೆವು, ಒಂದು 1000 ರೂಪಾಯಿ ಸೋದ್ದ ಆಯ್ತು. ನಂದು ಎದೆ ಹೊಡೆದು ನೀರೈತಿ, ಥಂಡಿ ಆಯ್ತು ನಂದು ಎದೆ. ಏನು ಮಾಡ್ಬೇಕ್ರಿ ಹುಚ್ಚು ಸೋಳೆ ಮಗ. 2 ದಿನ ದುಡಿದ್ರೆ 1200 ರೂಪಾಯಿ ಬರ್ತಾರೆ ಗೌಂಡ ಕೆಲಸ ಹೋದ. ಇವ ಮಗ ಏನು ರೀ 1000 ರೂಪಾಯಿ ಹೋದ್ರಿ. 1000 ರೂಪಾಯಿ ಗಜ ಒಂದು ಸೆಕೆಂಡ್ ರೀ ಗಜ್ಜನಾಗ ಒಂದು 1000 ರೂಪಾಯಿ ದಾರ ದಿಕ್ಕು ಹಚ್ಬಿಟ್ರಿ. ಎದೆ ಹೊಡೆದು ನೀರೈತಿ. ಇವು ಮಕ್ಕಳು ಬಲ್ಲಿ ರೊಕ್ಕರ್ ಎಲ್ಲಿ ಬರ್ತಾವ್ರಿ ಅಂತೀರ್ನ? ರೊಕ್ಕರ್ ಎಲ್ಲಿ ಬರ್ತಾವ? ಹುಚ್ಚು ಸೋಳೆ ಮಕ್ಕಳೇ, ದುಡ್ದಿದ್ದಲ್ಲ ಅದಕ್ಕೆ ಡ್ರೀಮ್ ಲೆವನೇ. ಒಂದು ಕೆಲಸ ಮಾಡಬೇಕಿತ್ತಿಲ್ರಿ ಓಲೆ. 1000 ರೂಪಾಯಿ ಇದಾಗ 1000 ರೂಪಾಯ್ದ 500 ರೂಪಾಯಿ ಮನ್ಯಾಗ 500 ರೂಪಾಯಿ ನಿಮ್ಮ ಬಳಿ ಇಟ್ಕೋಬೇಕಿತ್ತು. ಅದೂ ಇಲ್ಲ. ಎದಕ್ಕೆ ಬೇಕ್ರಲ್ಲ? ಆಮೇಲೆ ಕೇಳಿರಿ ಅವನಿಗೆ, ಈ ಡ್ರೀಮ್ ಲೆವೆಲ್ದಾಗ ಏನ್ರಿ ಸಿಕ್ಕ್ಯದೇನಿಲ್ಲೋ ಹುಚ್ಚು ಸೋಳೆ ಮಗನ ಅಂದ್ರೆ. ಅಮ್ಮ ಏನಂದ್ರಿ, 8 ಲಕ್ಷ ದೇನೆ ಮಾಡಿನು ಮಾರೇ ಅಂದ್ರಿ. ಅಯ್ಯಪ್ಪ, 8 ಲಕ್ಷ ದೇನೆ ರೀ ಡ್ರೀಮ್ ಲೆವೆಲ್ದಾಗ 8 ಲಕ್ಷ ಹಾದೇನು ಇಲ್ರಿ. ಅದು ಇಷ್ಟೇ ತೆಗೆದು ಬಿಟ್ರಿ ಅವ್ರಿಗೆಲ್ಲ ಡ್ರೀ. 8 ಲಕ್ಷ ದೇನೆ ಅದ, ಹಿಂಗಾದ ಹಂಗಾದ ಅಲ್ಲಿ ಹಾಕ್ ಮಾಡಿಬಿಟ್ರಿ. ನಾನು ಮೂಡಾಕ್ರಿ ಪೇಲೆ ಮಾನಸಿಕ ಸೋಳೆ ಮಗನ. ಮಾನಸಿಕ ಆತಾರ ನಮ್ಗೆ ರೊಕ್ಕ ಅಟ್ಟು. ಅಯ್ಯಪ್ಪ, ಆ ಡ್ರೀಮ್ ಲೆವೆಲ್ದಾಗೆ 8 ಲಕ್ಷ ಮಾಡ್ಯಾನತ್ರಿ ಸಾಲ. ಏನು ಹೇಳ್ಬಾರ್ದ್ರಿ, ಅಂಥ ಒಂದು ಘಟನೆ ಐತ್ರಿ. ಏನು ಹೇಳ್ಬಾರ್ದಿರೋದು. ಮತ್ತು ಏನು ರೀ ಇಷ್ಟೆಲ್ಲ ಹೇಳಿದ್ರಿ. ಅವ ಬೇರೆ ದೋಸ್ತ ಬಂದ್ರಿ, ಬರೋಣ ಡ್ರೀಮ್ ಲೆವೆಲ್ದಾಗೆ ಒಂದು ಬಿಸ್ನೆಸ್ ಐಡಿಯಾ ಕೊಡ್ರಿ ನನಗೆ. ಅದು ಹಿಂಗೆ ಮಾಡಬೇಕು, ನಿನಗೆ ಇಟ್ಟು ಉಳಿತಾಯ, ನೀ ಹಿಂಗೆ ಮಾಡೋದು. ಬೈ ನಿನಗೇನು ರೀ ಸಿಕ್ಕ್ಯದೇನಿಲ್ಲೋ? ನನಗೆ ಏನು ಸಿಕ್ಕಿಲ್ಲ. ಮತ್ತು ನನಗೆ ಯಾಕೆ ಹೇಳುತ್ತೀವಿ ನಿನಗೆ ಸಿಕ್ಕಿಲ್ಲ, ನನಗೆ ಯಾಕೆ ಹೇಳತ್ತಿ? ಇಟ್ಟು ಡೇಂಜರ್ ಅದ ರೀ. ಅವರು ಹಾಳಾಗ್ತಾರೆ ರೀ, ಅದ್ರ ಜೊತೆಗೆ ನಮಗೂ ಹಾಳು ಮಾಡ್ತಾರೆ. ಚಲೋ ವ್ಯಕ್ತಿಗೆ ಹಾಳು ಮಾಡ್ತಾರೆ. ಆ ಚಲೋ ವ್ಯಕ್ತಿ ಇರಲಿ ಬೇಡ್ರಿ. ಹಿಂಗೆ ಡ್ರೀಮ್ ಲೆವೆಲ್ ಒಂದಿಟ್ಟು ಲಪಡ ಆಗಿತ್ತು ರೀ. ಏನದು 1000 ಗಟ್ಟಲೆ ಹಾಳು ಮಾಡ್ತಾರೆ. ಹಾಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮನ್ಯಾಗ ಅರ್ಧ ಕೊಡ್ರಿ, ನೀವು ಅರ್ಧ ಇಟ್ಕೋರಿ. ದುಡಿತೀರಿ, ದುಡಿದಕ್ಕೆ ಸಾರ್ಥಕ ಆಗ್ಬೇಕ್ರಿ. ಏನ್ರಿ ತಿನ್ನಿರಿ, ಚಲೋ ತಿನ್ನಿರಿ, ಚಂದ ಜೀವನ ನೋಡ್ಕೊರಿ. ಡ್ರೀಮ್ ಲೆವೆಲ್ ಆಡಬೇಡ್ರಿ. ನಮಸ್ಕಾರ ರೀ. ಡ್ರೀಮ್ ಲೆವೆಲ್ ಆಡ್ಲಿಕ್ಕೆ ಹೋಗ್ಬೇಡ್ರಿ. ಚಂದ ವ್ಯಕ್ತಿಯಾಗಿ, ಸಾಮಾನ್ಯ ವ್ಯಕ್ತಿಯಾಗಿ ಇರಿ. ಹಾಂ ರೀ. ಅವನದೇ ಫೋನ್ ಬತ್ತು ಏನಂತಾರೆ ನೋಡಮ್ರಿ. ನಮಸ್ಕಾರ.